ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಸುಹಾಸಿನಿ ನಿಮ್ಮ ಗೆಳತಿ ಮುಂದೆ ವಾರ ಪೂರ್ತಿ ನಿಮ್ಮ ಜೊತೆ ಇರ್ತಾಳೆ. ಸೋಮವಾರದಿಂದ ಗುರುವಾರದವರೆಗೆ ನಮ್ಮ ಡಾಕ್ಟ್ರು ನಿಮ್ಮ ಆರೋಗ್ಯ ವಿಚಾರಿಸಕ್ಕೆ ಬರ್ತಾರೆ. ಅದೇ ರೀತಿ ಶುಕ್ರವಾರದಿಂದ ಭಾನುವಾರ ನಿಮಗೆ ಮನೋರಂಜನಾತ್ಮಕವಾದಂತಹ ಒಂದು ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಇವತ್ತು ಸೋಮವಾರ, ಅದೇ ಆರೋಗ್ಯದ ವಿಷಯ ಅಂತ ಮಾತಾಡುವಂತಹ ಸಮಯ. ನಮ್ಮ ದೇಹದ ಪರಿಚಲನಾ ವ್ಯವಸ್ಥೆ ಅಂದರೆ ನಮ್ಮ ದೇಹದ ಒಂದು ಶುದ್ಧೀಕರಣ ಮಾಡುವಂತಹ ವ್ಯವಸ್ಥೆಗೆ ಅತಿ ಮುಖ್ಯವಾದಂತಹ ಅಂಗ ಅಂದರೆ ಕಿಡ್ನಿ ಹಾಳಾಗ್ಬಿಟ್ರೆ ಆಯಿತು, ನಮ್ಮ ದೇಹ ವರ್ಕೆ ಮಾಡಲ್ಲ. ಆ ಥರ ಒಂದು ಕಿಡ್ನಿ ಅತಿ ಮುಖ್ಯವಾದಂಥ ಅಂಗ ಕಿಡ್ನಿ. ಸೊ ಕಿಡ್ನಿಯನ್ನು ಕಾಪಾಡ್ಕೊಳ್ಳೋದು ಹೇಗೆ, ಕಿಡ್ನಿ ಸಮಸ್ಯೆಗಳು ಹೇಗೆ ಬರುತ್ತವೆ, ಕಿಡ್ನಿಯ ಒಂದು ಮರುಜೋಡಣಾ ವ್ಯವಸ್ಥೆ ಹೇಗಿರುತ್ತೆ, ಹೇಗೆ ಮಾಡೋದು, ಕಿಡ್ನಿ ಕಸಿ ಅಂದರೆ ಏನು, ಈ ಬಗ್ಗೆ ತಿಳ್ಕೊಳ್ಳೋಣ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಡಾಕ್ಟರ್ ಅಜಿತ್, ಇದು ಕಿಡ್ನಿ ನಮ್ಮ ದೇಹಕ್ಕೆ ಎಷ್ಟು ಮುಖ್ಯ ಅಂತೀರಾ? ಭಾಳ ಮುಖ್ಯ. ಎಲ್ಲರಲ್ಲೂ 2 ಕಿಡ್ನಿ ಇರುತ್ತೆ. ಸಾಧಾರಣವಾಗಿ ಹುಟ್ಟಿದಾಗ 2 ಕಿಡ್ನಿ ಇರುತ್ತೆ. ಆದರೆ ಅದು ಹೇಳಿದ್ರು ಅಷ್ಟೇ, 1000 ಜನರಲ್ಲಿ ಹುಟ್ಟಿದಾಗ ಕೆಲವರಿಗೆ ಒಂದೇ ಕಿಡ್ನಿ ಇರ್ಬೋದು. ಆದರೆ 2 ಕಿಡ್ನಿ ಇರುತ್ತೆ ಸಾಧಾರಣವಾಗಿ. ಈ ಬೆನ್ನೆಲುಬಿನ ಪಕ್ಕದಲ್ಲಿ ಬಲಗಡೆಗೆ ಒಂದು, ಎಡಗಡೆಗೆ ಒಂದು. ಕಿಡ್ನಿ ಬರೀ ರಕ್ತ ಶುದ್ಧೀಕರಣ ಮಾತ್ರ ಮಾಡೋದಿಲ್ಲ, ಬೇರೆ ಥರದ ಕಾರ್ಯಗಳು ಮಾಡುತ್ತೆ. ಒಂದು ರಕ್ತ ತಡೆಗಟ್ಟೋದು, ಇದು ನಮ್ಮ ಬ್ಲಡ್ ಪ್ರೆಷರ್ ಕಂಟ್ರೋಲ್, ಅದೊಂದು ಕಂಟ್ರೋಲ್ ಮಾಡುತ್ತೆ. ನಮ್ಮ ಕೆಂಪು ರಕ್ತ ಕಣಗಳು, ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಆಕ್ಸಿಜನ್ ಕ್ಯಾರಿ ಮಾಡೋದಕ್ಕೆಲ್ಲ ಅದಕ್ಕೆ ಅದರೊಳಗಡೆ ಇರುವ ಹಿಮೋಗ್ಲೋಬಿನ್ನು, ಅದಕ್ಕೂ ಅಷ್ಟೇ ಇದು ಸಹಾಯ ಮಾಡುತ್ತೆ. ನಮ್ಮ ಮೈಯಲ್ಲಿರೋ ಮೂಳೆಗಳು, ಅದರಲ್ಲಿರೋ ಕ್ಯಾಲ್ಶಿಯಂ ಇದರಿಂದ ಕಿಡ್ನಿಯಿಂದ ಬರುತ್ತೆ. ಹೀಗೆ ಹಲವಾರು ಕೆಲಸಗಳನ್ನು ಮಾಡುತ್ತೆ ಅದು. ಕೆಲವು ಇದು ಸೋಡಿಯಂ ಅಂತಿರೋದು, ಪೊಟ್ಯಾಷಿಯಂ ಅಂತಿರೋದು, ಇಂಥ ಕೆಲವು ಕೆಮಿಕಲ್ಸ್ ಅಷ್ಟೇ ರಕ್ತದಲ್ಲಿ, ಅದನ್ನ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಕಿಡ್ನಿ ಭಾಳ ಮುಖ್ಯ. ಸೊ ಡಾಕ್ಟರ್ ಸುಂದರ್, ಕಿಡ್ನಿ ಸಮಸ್ಯೆ ಅಂತೀವಿ, ಕಿಡ್ನಿ ಸಮಸ್ಯೆ ಯಾವೆಲ್ಲ ಸಮಸ್ಯೆಗಳು ಬರೋಕ್ಕೆ ಸಾಧ್ಯತೆ ಇದೆ ಕಿಡ್ನಿಗೆ? ಇವಾಗ ಕಿಡ್ನಿಗೆ ನಾವು ಭಗವಂತ 2 ಕಿಡ್ನಿ ಕೊಟ್ಟಿದ್ದಾನೆ. 2 ಒಂದೇ ಟೈಮ್ ಫೇಲ್ ಆಗ್ಬೋದು. ಇದಕ್ಕೆ ಟೆಂಪರರಿ ಕಿಡ್ನಿ ಫೇಲಿಯರ್ ಆರ್ ಪರ್ಮನೆಂಟ್ ಕಿಡ್ನಿ ಫೇಲಿಯರ್ ಹೇಳ್ತೀವಿ. ಶಾಶ್ವತ ಕಿಡ್ನಿ ಫೇಲಿಯರ್, ಪರ್ಮನೆಂಟ್ ಕಿಡ್ನಿ ಫೇಲಿಯರ್. ಟೆಂಪರರಿ ಅಂದರೆ ಅಕ್ಯೂಟ್ ಕಿಡ್ನಿ ಫೇಲಿಯರ್ ಹೇಳ್ತೀವಿ. ಪರ್ಮನೆಂಟ್ ಕಿಡ್ನಿ ಫೇಲಿಯರ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮದೇ ಸಕ್ಕರೆ ಕಾಯಿಲೆ. 50% ನೋಡಿದ್ರೆ ಸಕ್ಕರೆ ಕಾಯಿಲೆಯಿಂದ ಪರ್ಮನೆಂಟ್ ಕಿಡ್ನಿ ಫೇಲಿಯರ್ ಆಗುತ್ತೆ. ಬೇರೆ ಎಷ್ಟೋ ಕಾಯಿಲೆ ಇದೆ. ಹೈ ಬ್ಲಡ್ ಪ್ರೆಷರ್ ಹೇಳಿದ್ರು, ಹೈಪರ್ ಟೆನ್ಷನ್, ಆಮೇಲೆ ಇವರು ಈ ಮಂಡಿ ನೋವು, ಅದಕ್ಕೆಲ್ಲ ಪೇನ್ ಕಿಲ್ಲರ್ಸ್ ತಗೊಳ್ತಾರೆ ನೋಡಿ. ಆ ಪೇನ್ ಕಿಲ್ಲರ್ಸ್ ಕ್ಯಾನ್ ಡ್ಯಾಮೇಜ್ ದ ಕಿಡ್ನಿ. ವೆರಿ ಇಂಪಾರ್ಟೆಂಟ್. ಅದು ಎಲ್ಡರ್ಲಿ ಪರ್ಸನ್ಸು ಮೆನಿ ಟೈಮ್ ನೋಡಿದ್ರೆ ಪೇನ್ ಕಿಲ್ಲರ್ಸ್ ನಾವು ಏನು ಹೇಳ್ತೀವಿ, ಪೇನ್ ಕಿಲ್ಲರ್ಸ್ ನಾಟ್ ಓನ್ಲಿ ಕಿಲ್ ಪೇನ್ ಬಟ್ ದೇ ಕಿಲ್ ದ ಕಿಡ್ನಿ ಆಲ್ಸೋ. ಓಕೆ, ಇದು ಜೆನೆಟಿಕ್ ಪ್ರಾಬ್ಲಮ್ ಅಂತ ಕಿಡ್ನಿ ಸಮಸ್ಯೆ? ಜೆನೆಟಿಕ್ ಬರುತ್ತೆ. ಇವಾಗ ನಮ್ಮದು ಕಿಡ್ನಿ ಫೇಲಿಯರ್ ನೋಡಿದ್ರೆ ಒಂದು ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಒಂದಿದೆ. ಇಟ್ ವಿಲ್ ಕಮ್ ಇನ್ ಜನರೇಷನ್ಸ್. ತಂದೆಗೆ ಬರುತ್ತೆ, ಮಗನ್ ಬರುತ್ತೆ, ಆ ಥರ ಇಟ್ ಕ್ಯಾನ್ ಗೋ ಇನ್ ಜನರೇಷನ್. ಬಟ್ ಡಯಾಬಿಟಿಸ್ ನೋಡಿದ್ರೆ, ಡಯಾಬಿಟಿಸ್ ಇಟ್ ಸೆಲ್ಫ್ ಇಸ್ ಜೆನೆಟಿಕ್. ಫಾದರ್ ಮದರ್ ಇಬ್ಬರು ಸಕ್ಕರೆ ಕಾಯಿಲೆ ಇದ್ರೆ 100% ಮಕ್ಕಳಿಗೆ ಬರುತ್ತೆ. ಅವಾಗ ಅದರಿಂದ ಕಿಡ್ನಿ ಪ್ರಾಬ್ಲಮ್ ಬರ್ಬೋದು. ಸೊ ಇಟ್ ಕ್ಯಾನ್ ಇನ್ ದಟ್ ವೇ ಜೆನೆಟಿಕ್ ನೋಡ್ಬೋದು ನಾವು. ಓಕೆ, ಅಜಿತ್ ಅವರೇ, ಒಂದು ಹೇಳ್ತಾರೆ ಅಂದರೆ ಕಡಿಮೆ ನೀರು ಕುಡಿಯೋರಿಗೆ ಕಿಡ್ನಿ ಸಮಸ್ಯೆಗಳು ಜಾಸ್ತಿ ಅಂತ. ಅಟ್ ದ ಸೇಮ್ ಟೈಮ್ ಜಾಸ್ತಿ ನೀರು ಕುಡಿದ್ರೂ ಕೂಡ ಕಿಡ್ನಿಗೆ ಒಳ್ಳೇದಲ್ಲ ಅಂತ ಏನಂತೀರಾ? ನೀರಿಂದಕ್ಕೆ ಮತ್ತು ಕಿಡ್ನಿ ಕಾಯಿಲೆಗೆ ಯಾವ ಇದು ಕನೆಕ್ಷನ್ ಇಲ್ಲೇ ಇಲ್ಲ. ನೀರು ಭಾಳ ಕಮ್ಮಿ ಕುಡಿದ್ರೆ ಕಿಡ್ನಿಯಲ್ಲಿ ಕಲ್ಲು ಹುಟ್ಟುವುದು ಹೊರತು ಅದರಿಂದ ಕಿಡ್ನಿ ಫೇಲಿಯರ್ ಆಗುವಂಥದ್ದೇನಿಲ್ಲ. ಭಾಳ ಕಿಡ್ನಿದು ನೀರು ಕಮ್ಮಿ ತೊಗೊಂಡ್ರೆ, ಅಥವಾ ಭಾಳ ವಾಂತಿ ಆದರೆ, ಇಲ್ಲ ಭಾಳ ಬೇದಿ ಆಯಿತು ಅಂತಂದರೆ, ಇಲ್ಲ ಮೈಯಿಂದ ಇದು ನಮ್ಮ ಇರೋ ಫ್ಲೂಯಿಡ್ಸ್ ಹೊರಗಡೆ ಹೋಯ್ತು ಅಂತಂದರೆ ಟೆಂಪ್ರರಿ ಕಿಡ್ನಿ ಫೇಲಿಯರ್ ಅಂತ ಬರ್ಬೋದು. ಅದನ್ನ ಡಯಾಲಿಸಿಸ್ ಮಾಡಿ ಅದನ್ನ ಸರಿ ಮಾಡ್ಕೋಬೋದು. ಅದನ್ನ ಆಮೇಲೆ ಮತ್ತೆ ಯಾವ ಥರದ ಡ್ಯಾಮೇಜ್ ಏನು ಆಗೋದಿಲ್ಲ. ಆದರೆ ಬರೀ ನೀರು ಕಮ್ಮಿ ಕುಡಿದ್ರೆ ಅಥವಾ ನೀರು ಹೆಚ್ಚು ಕುಡಿದ್ರೆ ಕಿಡ್ನಿ ಫೇಲಿಯರ್ ಅದಕ್ಕೇನು ಸಂಬಂಧ ಏನಿಲ್ಲ. ಕಿಡ್ನಿ ಸ್ಟೋನ್ ಅಂದರೆ ಏನಾಗುತ್ತೆ ಆ್ಯಕ್ಚುಲಿ? ಏನದು? ಕಿಡ್ನಿ ಸ್ಟೋನ್ ಕಲ್ ಥರನೇ ಇರ್ತದೆ ನಿಜವಾಗಿ ನೋಡಿದ್ರೆ. ಅದರಲ್ಲಿ ಬೇರೆ ಕೆಮಿಕಲ್ಸ್ ಇರ್ತದೆ. ಅದರಲ್ಲಿ ಯೂರಿಯಾ ಅಂತ ಇರ್ಬೋದು, ಕ್ಯಾಲ್ಸಿಯಂ ಅಂತ ಇರ್ಬೋದು, ಈ ಥರದ ಬೇರೆ ಬೇರೆ ಥರದ ಕಲ್ಲುಗಳೇ ಬೆಳ್ಕೊಳ್ಳುತ್ತೆ ಕಿಡ್ನಿ ಒಳಗಡೆ. ಅದು ಬಂದ್ಬಿಟ್ಟು ಇದನ್ನ ತಡೆಗಟ್ಟತ್ತೆ, ಮುಂದೆ ಹೋಗಲಿಕ್ಕೆ ನೋವು ಉಂಟಾಗುತ್ತೆ. ಅದರಿಂದ ಇನ್ಫೆಕ್ಷನ್ ಆಗ್ಬೋದು, ಅದರಿಂದ ಬ್ಲೀಡಿಂಗ್ ಆಗ್ಬೋದು. ಹೀಗೆ ಈ ಥರದ್ದು ಡಯಾಲಿಸಿಸ್ ಅಂತ ಮಾಡ್ತೀವಲ್ಲ, ಡಯಾಲಿಸಿಸ್ ಏನು ಆ್ಯಕ್ಚುಲಿ ಯಾರಿಗೆ ಮುಖ್ಯ? ಅದು ಇದು ಒಳ್ಳೆ ಕ್ವಶನ್. ಅವಾಗ ನಮಗೆ ಈ ಕಿಡ್ನಿ ಫೇಲಿಯರ್ ಆದರೆ ಒಂದು ರಕ್ತದಲ್ಲಿ ಕಿಡ್ನಿದ ಇಂಪಾರ್ಟೆಂಟ್ ಫಂಕ್ಷನ್ ಡಾಕ್ಟರ್ ಅಜಿತ್ ಅವರು ಹೇಳಿದ್ದಾರೆ, ಕ್ಲೀನಿಂಗ್ ದ ಬ್ಲಡ್ ಅಂತ ಹೇಳ್ತೀವಿ ನಾವು. ಅವಾಗ ಈ ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗುತ್ತೆ. ಒನ್ಸ್ ಟಾಕ್ಸಿನ್ಸ್ ಅಕ್ಯುಮುಲೇಟ್, ಈ ಟಾಕ್ಸಿನ್ಸ್ ನಾವು ಕ್ಲೀನ್ ಮಾಡಬೇಕಾಗುತ್ತೆ. ಅವಾಗ ರಕ್ತವನ್ನು ಹೊರಗೆ ತೆಗೆದು ಒಂದು ಮಿಷಿನಿಂದ ಫಿಲ್ಟರ್ ಇಟ್ಕೊಂಡು ನಾವು ಕ್ಲೀನ್ ಮಾಡ್ತೀವಿ. ಅದಕ್ಕೆ ಡಯಾಲಿಸಿಸ್ ಅಂತ ಹೇಳ್ತೀವಿ, ಆರ್ ವಿ ಕಾಲ್ ಇಟ್ ಪ್ಯೂರಿಫೈಯಿಂಗ್ ದ ಬ್ಲಡ್. ಇದಕ್ಕೆ ಟೆಂಪರರಿ ಕಿಡ್ನಿ ಫೇಲಿಯರ್ ಇದ್ದರೆ ನಾವು 1-2-3 ಡಯಾಲಿಸಿಸ್ 2-3 ಡಯಾಲಿಸಲ್ಲಿ ಕಿಡ್ನಿ ರಿಕವರ್ ತನ್ನಷ್ಟು ರಿಕವರ್ ಆಗಿಬಿಡುತ್ತೆ. ಬಟ್ ಪರ್ಮನೆಂಟ್ ಕಿಡ್ನಿ ಫೇಲಿಯರ್ ಅವರಿಗೆ ಪರ್ಮನೆಂಟ್ ಡಯಾಲಿಸಿಸ್ ಹೇಳ್ತೀವಿ. ರಕ್ತ ಹೊರಗೆ ತೆಗೆದು ಒಂದೊಂದು ಸೆಷನ್ 4 ಗಂಟೆ, ವಾರಕ್ಕೆ 3 ಸಲ, ಲೈಫ್ ಲಾಂಗ್ ಅವ್ರ ಜೀವ ಎಷ್ಟು ವರ್ಷ ಇರಬೇಕು ಅಷ್ಟು ತನಕ ಡಯಾಲಿಸಿಸ್ ಇರಬೇಕಾಗತ್ತೆ. ಆರ್ ಬೇರೆ ಕಿಡ್ನಿ ಹಾಕೋ ತನಕ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋ ತನಕ ನಾವು ಡಯಾಲಿಸಿಸ್ ಇರಬೇಕಾಗತ್ತೆ. ಈ ಪ್ರೋಸೆಸ್ ಆಫ್ ಟೇಕಿಂಗ್ ದ ಬ್ಲಡ್ ಔಟ್
and cleaning the blood outside using filter and machine is called dialysis. ಡಯಾಲಿಸಿಸ್ ತುಂಬ ಕಷ್ಟ ಅಲ್ವಾ? ತುಂಬ ಜನಕ್ಕೆ ಅದು ಭಯಕ್ಕೇ ತುಂಬ ಜನ ಅದಕ್ಕೆ ಇದು ಮಾಡೋದಲ್ಲ. ಕರೆಕ್ಟಾಗಿ ಮಾಡಿಲ್ಲ ಅಂದರೆ, ಪ್ರಾಪರಾಗಿ ಅದನ್ನು ಡಯಾಲಿಸಿಸ್ನ ಮಾಡಿ ರೆಗ್ಯುಲರ್ ಆಗಿ ತೊಗೊಂಡಿಲ್ಲ ಅಂದರೆ ತುಂಬ ಕಷ್ಟ ಅದಂತ. ಅದೇ ಇವಾಗ ಈ ಡಯಾಲಿಸಿಸ್ ಅಂದರೆ ನಾನು ಐ ಇನ್ ದ ಫೀಲ್ಡ್ ಫಾರ್ ಲಾಸ್ಟ್ 30 years. ನಾನು ಶುರು ಮಾಡುವಾಗ ಎಷ್ಟೋ ಪ್ರಾಬ್ಲಮ್ ಇತ್ತು, ಯಾಕಂದರೆ ಮಿಷಿನ್ ಚೆನ್ನಾಗಿರಲಿಲ್ಲ. ಒಂದೊಂದು ಟೈಮ್ ಡಯಾಲಿಸ್ ನೋಡಿದ್ರೆ ಅದು ಡಯಾಲಿಸ್ ಯೂನಿಟ್ ಬಂದ್ಬಿಟ್ಟು ಹೊರಗೆ ಹೋಗ್ತಾರಾ ಅದೇ ಡೌಟ್ ಇತ್ತು, ಜೀವಕ್ಕೆ ಅಪಾಯ ಇತ್ತು. ಇವಾಗ ಫೇಲ್ ಸೇಫ್ ಮಿಷಿನ್, ಕಂಪ್ಯೂಟರ್ಸ್ ಮಿಷಿನ್, ನಾವು ನೋಡಿದ್ರೆ ಡಯಾಲಿಸ್ ಪೇಷಂಟ್ ಗೊತ್ತಾಗಲ್ಲ, ಬಟ್ ಮೈಂಡಲ್ಲಿ ಜನಗಳು ಏನಾಗ್ಬಿಟ್ಟಿದೆ, ಡಯಾಲಿಸ್ ಅಂತ ಭಯ ಆಗ್ಬಿಟ್ಟು ಬೀದಿ ಆಗ್ಬಿಟ್ಟಿದೆ. ಸೊ ದಟ್ ಇಸ್ ನಾಟ್ ಕರೆಕ್ಟ್. ಡಯಾಲಿಸ್ ಇಂದ ಏನು ತೊಂದರೆ ಆಗಲ್ಲ, ಜನಗೆ ಏನು ತೊಂದರೆ ಆಗಲ್ಲ, ಬಟ್ ಲೈಫ್ ಲಾಂಗ್ ಮಿಷಿನ್ ಇರಬೇಕಾಗುತ್ತೆ. ಅವರು ವಾರಕ್ಕೆ 3 ಸಲ ಇರಬೇಕಾಗತ್ತೆ. ಅವರು ಆ ಟೈಮಲ್ಲಿ ಕೆಲಸ ಮಾಡೋಕ್ಕೂ ಆಗಲ್ಲ. ಒಂದೊಂದು ಡಯಾಲಿಸ್ಗೆ ನೋಡಿ ನಾವು ₹1,500 ನಾವು ನಮ್ಮ ಸೆಂಟ್ರಲ್ ಚಾರ್ಜ್ ಮಾಡ್ತೀವಿ, ಅವಾಗ ಎಕ್ಸ್ಪೆನ್ಸು. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಕಿಡ್ನಿಗೆ ಬೇರೆ ಎಷ್ಟೋ ಫಂಕ್ಷನ್ಸ್ ಇದೆ. ಹೆರಿಥ್ರೋಪಾಯ್ಟಿನ್ ಒಂದು ಸಬ್ಸ್ಟೆನ್ಸ್ ಇದೆ, ಈ ಕಿಡ್ನಿಯಿಂದಾನೇ ರೆಡ್ ಬ್ಲಡ್ ಸೆಲ್ಸ್ ಇದಾಗುತ್ತೆ, ಹಿಮೋಗ್ಲೋಬಿನ್ ಬರುತ್ತೆ. ಸೊ ಇದೆಲ್ಲ ಈ ಡಯಾಲಿಸ್ ಮಿಷನ್ಲಿ ಇಂಪ್ರೂವ್ ಆಗಲ್ಲ. ಸೊ ಅದಕ್ಕೆ ನಾವು ಎಕ್ಸ್ಟ್ರಾ ಇಂಜೆಕ್ಷನ್ ಕೊಡಬೇಕಾಗತ್ತೆ. ಸೊ ನಾರ್ಮಲ್ ಲೈಫ್ ಒಬ್ಬನು ವಿತ್ ಕಿಡ್ನಿ ಫೇಲಿಯರ್ ಡಯಾಲಿಸ್ ಇರಬೇಕಾಗಂದ್ರೆ ₹30,000 ಇಂದ ₹50,000 ಖರ್ಚು ಬೇಕಾಗುತ್ತೆ. ದಟ್ ಇಸ್ ದ ಮೇನ್ ಪ್ರಾಬ್ಲಮ್. ಅದೇ ಬಿಟ್ಟು ಎಕ್ಸ್ಪೆನ್ಸಿವ್ ಕೂಡ, ಮತ್ತು ಅಟ್ ದ ಸೇಮ್ ಟೈಮ್ ತುಂಬ ವಾರದಲ್ಲಿ 3 ಸರಿ ಬಂದು ಹೋಗೋದು. ಈ ಕಿಡ್ನಿ ಕಸಿ, ಅದೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತೀವಲ್ಲ, ಯಾರಿಗೆ ಮಾಡ್ಬೋದು ಅಂತ, ಎಂಥವ್ರಿಗೆ ಅಂತ? ಎಲ್ಲರಿಗೂ ಮಾಡ್ಬೋದು. ಅಂದರೆ ಇದಕ್ಕೆ ಆ ಥರ ವಯಸ್ಸಿಂದು ಯಾವುದು ಏನು ಇದೇನಿಲ್ಲ. ಅಂದರೆ 2 ವರ್ಷದ ಮಗುಗೂ ಮಾಡ್ಬೋದು, 80 ವರ್ಷದ ಮುದುಕರಿಗೂ ಮಾಡ್ಬೋದು, ಡಯಾಬಿಟಿಸ್ ಇದ್ದವ್ರಿಗೆ ಮಾಡ್ಬೋದು, ಡಯಾಬಿಟಿಸ್ ಇಲ್ಲದೆ ಇದ್ದವ್ರಿಗೆ ಮಾಡ್ಬೋದು, ಬ್ಲಡ್ ಪ್ರೆಷರ್ ಇದ್ದವ್ರಿಗೆ ಮಾಡ್ಬೋದು, ಇಲ್ಲದೆ ಇದ್ದವ್ರಿಗೂ ಮಾಡ್ಬೋದು. ಕಿಡ್ನಿ ಫೇಲಿಯರ್ ಮಾತ್ರ ಇರಬೇಕಷ್ಟೇ. ಯಾರಿಗೆ ಮಾಡಬಾರ್ದು ಅಂತ ಕೇಳ್ಬೋದು. ಭಾಳ ಅತಿ ಇದು ಹಾರ್ಟ್ ಡಿಸೀಸ್ ಇತ್ತು ಅಂತಂದರೆ, ಇಲ್ಲ ಲಂಗ್ ಡಿಸೀಸ್ ಏನಾರ ಇತ್ತು ಅಂತಂದರೆ, ಅಂಥವ್ರಿಗೆ ಆಪರೇಷನ್ ಮಾಡೋದೇ ಭಾಳ ಕಷ್ಟ ಆಗುತ್ತೆ, ಅನೆಸ್ಥೀಸಿಯಾ ಕೊಡೋದೇ ಕಷ್ಟ ಆಗುತ್ತೆ. ಅಂಥವ್ರಿಗೆ ಮಾತ್ರ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ. ಇಲ್ಲ ಕ್ಯಾನ್ಸರ್, ಮೈಯಲ್ಲೆಲ್ಲ ಕ್ಯಾನ್ಸರ್ ಹರಡಿತ್ತು ಅಂತ ಇಟ್ಕೊಳ್ಳಿ, ಇಂಥವ್ರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಇಲ್ಲದಿದ್ರೆ ಎಲ್ಲರಿಗೂ ಮಾಡ್ಬೋದು. ಕಿಡ್ನಿ ಕಸಿಗೆ ನಾವು ದಾನಿಗಳ ಹತ್ರ ಕಿಡ್ನಿ ತಗೊಳ್ತೀವಿ. ಸೊ ಅವ್ರದ್ದು ಹೇಗೆ ಮ್ಯಾಚ್ ಮಾಡ್ತೀರಾ ಅಂತ? ಹುಟ್ಟಿದಾಗಲೇ 2 ಕಿಡ್ನಿ ಇರುತ್ತೆ. ಒಂದೇ ಕಿಡ್ನಿ ಇದ್ರೂ ಬೇಕಾದಷ್ಟು ಆಯಿತು ಸಾಧಾರಣ ಜೀವನ ನಡೆಸೋದಕ್ಕೆ. ಇನ್ನೊಂದು ಕಿಡ್ನಿನ ಬೇಕಾದ್ರೆ ನಾವು ದಾನ ಮಾಡ್ಬೋದು. ಅದಕ್ಕೆ ಒಬ್ಬರಿಂದ ಒಳ್ಳೆ ಫಸ್ಟ್ ನಾವು ಟೆಸ್ಟ್ ಮಾಡಿ ನೋಡ್ತೀವಿ, ಈ ದಾನಿ ಸರಿಗಿದ್ದಾನೋ ಇಲ್ಲೋ, ಆರೋಗ್ಯಕರ ಇದ್ದಾನೋ ಇಲ್ಲೋ ಅಂತ. ಒಂದು ಕಿಡ್ನಿ ತೆಗೆದಾದ ನಂತರ ಅಷ್ಟು ಹಾಗೆ ಇರ್ತಾನೋ ಇಲ್ಲೋ ಅಂತ ಅದು ಬೇರೆ ಮಾಡಬೇಕಾಗತ್ತೆ, ಖಾತ್ರಿ ಮಾಡಬೇಕಾಗತ್ತೆ. ನಾವೆಲ್ಲ ಟೆಸ್ಟ್ ಎಲ್ಲ ಮಾಡಿಕೊಂಡು ಆವಾಗಲೇ ಕಿಡ್ನಿ ತೆಗಿಬೋದು ಅಂಥವರಿಂದ. ಹೀಗೆ ಮಾಡಿ ನಾವು ಜೋಡಣೆ ಮಾಡ್ತೀವಿ. ಫಸ್ಟ್ ಬ್ಲಡ್ ಗ್ರೂಪ್ ಸರಿಗಿರಬೇಕು. ಅಂದರೆ ಎ ಗ್ರೂಪ್ ಇದ್ದರೆ ಇವರು ಎ ಗ್ರೂಪ್ ಇರಬೇಕಾಗುತ್ತೆ, ಓ ಗ್ರೂಪ್ ಇದ್ದರೆ ಯಾರಿಗಾದ್ರೂ ಕೊಡ್ಬೋದು. ಇಲ್ಲ AB ಗ್ರೂಪ್ ಪೇಷಂಟ್ ಇದ್ದರೆ, ರೋಗಿ ಇದ್ದರೆ ಯಾರಿಂದಾದರೂ ಅವ್ರಿಗೆ ಕಿಡ್ನಿ ತೊಗೋಬೋದು. ಹೀಗೆ ಬ್ಲಡ್ ಗ್ರೂಪ್ ಫಸ್ಟ್ ನೋಡಬೇಕಾಗತ್ತೆ. ಆಮೇಲೆ ಕ್ರಾಸ್ ಮ್ಯಾಚ್ ಟೆಸ್ಟ್ ಅಂತ ಒಂದು ಮಾಡ್ತೀವಿ. ಆ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಕಿಡ್ನಿ ಸರಿಯಾಗಿ ಆಗುತ್ತೋ, ಹೊಂದ್ಕೊಳ್ಳುತ್ತೋ ಇಲ್ಲೋ ಅಂತ. ಆಮೇಲೆ ಮಾಡ್ಲಿಕ್ಕಾಗುತ್ತೆ. ಸೊ ರಿಲೇಟಿವ್ಸಲ್ಲಿ ತೊಗೋಬೋದಾ? ಅಂದರೆ ಕಿಡ್ನಿ ಕಾನೂನು ಪ್ರಕಾರ ರಿಲೇಟಿವ್ಸ್ ಅಂತ ಮಾತ್ರ ತೊಗೋಬೇಕು. ಈಗಿರೋ ಕಾನೂನು ಬಂದಿರೋದು 95ರಲ್ಲಿ ಬಂತಿದ್ದು, ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಹ್ಯೂಮನ್ ಆರ್ಗನ್ಸ್ ಆ್ಯಕ್ಟ್ ಅಂತ. ಅದ್ರ ಪ್ರಕಾರ ಬರೀ ಹತ್ತಿರದ ಬಳಗದವರಿಂದ ಮಾತ್ರ ತೊಗೋಬೋದು. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯಂದರು, ಇಲ್ಲ ಮಕ್ಕಳು ಅಥವಾ ಹೆಂಡತಿ ಗಂಡ, ಇವ್ರು ಮಾತ್ರ ಹತ್ತಿರದ ಬಳಗದವರು. ಮಿಕ್ಕಿದವರು ಎಲ್ಲರೂ ಬಳಗದವರು ಅಲ್ಲ. ಈಗೊಂದು ಅಮೆಂಡ್ಮೆಂಟ್ ಬಂದಿದೆ, ಅದರಲ್ಲಿ ತಾತ ಅಂದರೆ ಅಜ್ಜಿ ಅವರು ಅಷ್ಟೇ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಮೊದಲು ಅದು ಇರಲಿಲ್ಲ. ಈ ಒಂದು 2-3 ವರ್ಷದ ಹಿಂದೆ ಅವರು ಇರಲಿಲ್ಲ, ಅವರು ಅನ್ರಿಲೇಟೆಡ್ ಅಂತ, ಅವರಿಂದನೂ ತೊಗೊಳಾಗಿಲ್ಲ. ಇಂಥವ್ರಿಂದ ತೊಗೋಬೇಕು ಅಂತಂದರೆ, ಇಲ್ಲ ಕಸನ್ ಆಗಲಿ, ಅಂಕಲ್ ಆಗಲಿ, ಆಂಟ್ ಆಗಲಿ ಯಾರಾದರೂ ತೊಗೋಬೇಕು ಅಂತಂದರೆ ಒಂದು ಸ್ಪೆಷಲ್ ಕಮಿಟಿ ಇದೆ, ಆಥರೈಸೇಷನ್ ಕಮಿಟಿ ಅಂತ. ಕಮಿಟಿ ಮುಂದೆ ಹೋಗಿ ಕೂತ್ಕೊಂಡು ಇವರಿಬ್ಬರು ಅಷ್ಟೇ, ರೋಗಿನೂ ಅಷ್ಟೇ, ಆಮೇಲೆ ಯಾವ ದಾನ ಮಾಡ್ಲಿಕ್ಕೆ ರೆಡಿ ಇರ್ತಾನೋ ಇಬ್ಬರು ಹೋಗ್ಬಿಟ್ಟು ಅಲ್ಲಿ ಅರ್ಜಿ ಕೊಡಬೇಕಾಗತ್ತೆ. ಅವ್ರ ಮುಂದೆ ಹೋಗಿ ಅವ್ರ ಪ್ರಶ್ನೆಗೆ ಅವ್ರು ಕೇಳ್ತಾರೆ. ಅದನ್ನ ಸರಿಯಾಗಿ ಉತ್ತರ ಕೊಡ್ತು ಅಂತಂದರೆ ಅವ್ರು ನಮ್ಮ ಪರ್ಮಿಷನ್ ಕೊಡ್ತಾರೆ, ಇಂಥವ್ರಿಂದ ಕಿಡ್ನಿ ತೊಗೊಂಡು ಇಂಥವ್ರು ಜೋಡಣೆ ಮಾಡ್ಬೋದು ಅಂತ. ಆಮೇಲೆ ಮಾಡ್ಲಿಕ್ಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಅವ್ರು ಡಾಕ್ಟರ್ ಅಜಿತ್ ಹೇಳೋದಂಗೆ ಏನಂದರೆ, ಇವಾಗ ಎಷ್ಟೋ ಜನಕ್ಕೆ ಏನು ಫೀಲಿಂಗ್ ಅಂದರೆ ಓನ್ಲಿ ರಿಲೇಟೆಡ್ ಜನನೇ ಕೊಡಬೇಕು, ಆ ಥರ ಕಾನೂನು ಆ ಥರ ಹೇಳಿಲ್ಲ, ಯಾರು ಬೇಕಾ ಕೊಡ್ಬೋದು. ಬಟ್ ಓಕೆ ಡಾಕ್ಟರ್, ನಿಮ್ಮ ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ಕಿಡ್ನಿ ಸಮಸ್ಯೆ, ಕಿಡ್ನಿಗೆ ಯಾವೆಲ್ಲ ಚಿಕಿತ್ಸೆಗಳಿದ್ದಾವೆ, ಯಾಕೆ ಬರುತ್ತೆ ಕಿಡ್ನಿ ಸಮಸ್ಯೆಗಳು ಅಂತ ಮಾತಾಡ್ತಾ ಇದ್ವಿ. ಇನ್ನಷ್ಟು ಮಾಹಿತಿ ಇದೆ ಒಂದು ಬ್ರೇಕ್ನ ನಂತರ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು ಕಿಡ್ನಿ ಸಮಸ್ಯೆ ಕುರಿತಂತೆ. ಕಿಡ್ನಿಯ ಬಗ್ಗೆ ಅನುಮಾನಗಳಿದ್ದರೆ ನೀವು ಕೂಡ ಮಾತಾಡ್ಬೋದು. ಸಣ್ಣ ಬ್ರೇಕ್ನ ನಂತರ.